ಕಷ್ಟಗಳು ಎದುರಾದಾಗ ಕಂಡಲ್ಲಿ ಕೈ ಮುಗಿಯುವುದು ಮನುಷ್ಯನ ಸಹಜ ಗುಣ. ಆದರೆ ಇಂತಹ ಪರಿಸ್ಥಿತಿ ಬಡವರ ಪಾಲಿಗೆ ಮಾಮೂಲು. ಆದರೆ ಇದೇ ಸಂದರ್ಭ ಉಳ್ಳವನಿಗೆ ಬಂದರೆ ನಡೆಯಬಾರದ ಅನಾಹುತಗಳಿಗೆ ಆತನೇ ಸಾಕ್ಷಿಯಾಗುತ್ತಾನೆ. ಅದು ಆರ್ಥಿಕ ಪರಿಸ್ಥಿತಿಯಾಗಿರಲಿ ಅಥವಾ ಮತ್ತೊಂದಾಗಿರಲಿ, ಉಳ್ಳವನು ಆರ್ಥಿಕ ಸಮಸ್ಯೆಗೆ ಎದುರಾದರೆ ವ್ಯವಹಾರ ಸರಿಹೊಂದಲು ಅನ್ಯ ಮಾರ್ಗ ಕಂಡುಕೊಳ್ಳುವುದು ಸಹಜ. ಇಂತಹದೇ ಘಟನೆ ಇದೀಗ ಹುಬ್ಬಳ್ಳಿಯ ನವನಗರದ ಕುಟುಂಬವೊಂದು ಅನುಭವಿಸುತ್ತಿದೆ. ಇದಕ್ಕೆ ಕಾರಣ ನಂಬಿಕೆ ದ್ರೋಹ ಎನ್ನುತ್ತದೆ ಈ ಕುಟುಂಬ. ಹೌದು, ಪೆಟ್ರೋಲ್ ಬಂಕ್ ನಡೆಸುತ್ತಾ ಐಷಾರಾಮಿ ಜೀವನ ನಡೆಸುತ್ತಿದ್ದ ಮೊಹಮ್ಮದ್ ಅಲಿ ನವಲಗುಂದ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದ. ಅದರಿಂದ ಹೊರಬರಲು ಪರಿಚಯದ ವ್ಯಕ್ತಿಯೊಬ್ಬರ ಮುಖಾಂತರ ಬಿಜೆಪಿಯ ಮುಖಂಡ ವಿಜಯಕುಮಾರ್ ಅಪ್ಪಾಜಿ ಎಂಬುವವರು ನಡೆಸುತ್ತಿದ್ದರು ಎನ್ನಲಾದ ಫೈನಾನ್ಸ್ನಲ್ಲಿ ಒಂದಷ್ಟು ಹಣ ಪಡೆದಿದ್ದರು ಎನ್ನಲಾಗಿದೆ. ಪ್ರತಿಯಾಗಿ ದಿನವೊಂದಕ್ಕೆ 5,000 ರೂಪಾಯಿಗಳನ್ನು ಅಪ್ಪಾಜಿ ಫೈನಾನ್ಸ್ಗೆ ಮೊಹಮ್ಮದ್ ಅಲಿ ತುಂಬುತ್ತಿದ್ದಂತೆ. ಆದರೆ ದಿನಗಳದಂತೆ ಅಪ್ಪಾಜಿ ಸಾಲಕ್ಕಾಗಿ ಪೀಡಲಾರಂಭಿಸಿದ್ದಂತೆ. ಆತನ ಕಿರುಕುಳದಿಂದ ರೋಸಿ ಹೋದ ಮೊಹಮ್ಮದ್ ಅಲಿ ಕುಟುಂಬ ಧಾರವಾಡದ ಗ್ರಾಮಾಂತರ ಭಾಗದಲ್ಲಿರುವ ತನ್ನ ತಾಯಿಯ 4 ಎಕರೆ ಜಮೀನನ್ನ ಭರವಸೆಗಾಗಿ ವಿಜಯಕುಮಾರ್ ಒತ್ತಾಸೆಯದಂತೆ ಅದಕ್ಕೆ ತಗಲುವ ವೆಚ್ಚವನ್ನು ತಾವೇ ಭರಿಸಿ ವಿಜಯಕುಮಾರ್ ಅಪ್ಪಾಜಿಗೆ ಬರೆದುಕೊಟ್ಟಿದ್ದಾರೆ. ಆದರೆ ಹಣ ಮರಳಿಸಿದ ಬಳಿಕ ಯಥಾವತ್ತಾಗಿ ಮೊಹಮ್ಮದ್ ಅಲಿಯ ಆಸ್ತಿಯನ್ನು ಬಿಟ್ಟುಕೊಡಬೇಕೆಂಬ ಷರತ್ತಿನೊಂದಿಗೆ ಮೊಹಮ್ಮದ್ ಅಲಿ ತಾಯಿಯ ಆಸ್ತಿಯನ್ನು ಬರೆದುಕೊಟ್ಟು ಹಣಕ್ಕಾಗಿ ಸಮಯ ಕೇಳಿದ್ದರಂತೆ. ಯಾವಾಗ ಆಸ್ತಿ ವಿಜಯಕುಮಾರ್ ಹೆಸರಿಗೆ ನೋಂದಾಯಿತೋ ಆಗಲೇ ಅಪ್ಪಾಜಿ ಮೊಹಮ್ಮದ್ ಅಲಿ ಬಳಿಯಿದ್ದ ತೋಟದ ಮನೆ ಬೀಗವನ್ನ ವ್ಯವಹಾರದಲ್ಲಿದ್ದ ಮಧ್ಯಸ್ಥಿಕನ ಮುಖೇನ ಪಡೆದು ವಿಜಯಕುಮಾರ ಇದೀಗ ಉಲ್ಟಾ ಹೊಡೆದಿದ್ದಾನೆಂದು ಆರೋಪಿಸಿರುವ ಮೊಹಮ್ಮದ್ ಅಲಿ ಹಾಗೂ ಆತನ ತಾಯಿ ವಿಜಯಕುಮಾರನ ಕುಟುಂಬಕ್ಕೆ ಇಡೀ ಶಾಪ ಹಾಕುತ್ತಾ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಇದು ನೋಡಪ್ಪ, ಇದು ನನ್ನ ಹೊಲ. ಅದು ನನಗೆ ಕೊಟ್ಟದ್ದು ತವ್ರ ಮನೆಯವ್ರವರು, ನಮ್ಮ ತಮ್ಮ ಕೊಟ್ಟದ್ದು. ಕೊಟ್ಟು ಹೋದ್ರೆ ಇದನ್ನು ನನಗೇನು ಗೊತ್ತು, ಬಾರವ ನನಗೆ ಸಮಸ್ಯೆ ಆಗೈತವ, ನನಗೆ ಇಲ್ಲೇ ಬಡ್ಡಿ ಅಂತ ಕೊಟ್ಟು ಇಸ್ಕೊಂತಾನೆ ನಾನು ಹೊಲದ ರೊಕ್ಕನ ನೀ ಕೊಡವ, ಸಹಿ ಮಾಡವ, ನಿನ್ನ ಮಕ್ಕಳ ಕಡೆಯಿಂದ ಸಹಿ ಮಾಡಂದ್ರೆ ನಾನು 3 ಹೆಣ್ಮಕ್ಳು ಬಂದು ಪಾಪ ಸಹಿ ಮಾಡಿದ್ವು ರೀ. ಅವು ಇವನು ಹೊಲದ ಇದಕ್ಕೆ ಒಟ್ಟು ಸಹಿ ಅಂತ ಅದು ಏನು ಫಾರ್ಮ್ ಸುದ ತೋರ್ಗೊಳ್ಳಿಲ್ಲ ರೀ. ಅದನ್ನು ಹಂಗೆ ನಾ ಏನೈತೆ ಅದನ್ನು ನೋಡ್ತಾನೆ ಅಂದ್ರೆ ಬೇಡ ಅದು ತಡಿ ಅಂತಂದು ಸಹಿ ಮಾಡಿಸ್ಕೊಂಡ. ಅವ ಹೊಲ್ದ ನಾವು ಹಿಡ್ದಾನ್ರಿ. ಅವನ ಹೆಸರು ವಿಜಯಕುಮಾರ್ ಅಪ್ಪಾಜಿ ಅಂತಪ್ಪ ಅವನ ಹೆಸರು. ಅವ ಏನು ಮಾಡ್ದ, ಸಹಿ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕುಂತೀವಿ ನಾವು ಅಲ್ಲೇ. ಅವಾಗ ಏನು ಮಾಡಿದ್ರು, ಕರೆದು ನಾನು ಭಾರತಮ್ಮ ಇಲ್ಲೇ ಅಂತಂದು. ನೋಡಪ್ಪ ಅವನ ಯಾವಾಗ ಕೇಳ್ತಾನ ಸಮಸ್ಯೆಯಿಂದ, ಇಲ್ಲರಿ ಎಂಬರ ನಾ ತೊಗೊಂಡು ಏನು ಮಾಡೋದೈತಿ, ಸಮಸ್ಯೆ ಐತಿ, ಅವ್ನಿಗೆ ಕೊಟ್ಬಿಡ್ಬೇಕ ಹೊಲ ಅದನ್ನು ಹೊಳ್ಳಿ ಅಂದೆ. ಯಾವ ರೊಕ್ಕ ಕೊಟ್ಬಿಡ್ತಾನೆ ರೀ. ನಾ ಏನು ಮಾಡಲಿ ತೊಗೊಂಡು, ನನಗೆ ಬೇಕಾದಷ್ಟು ಆಸ್ತಿ ಐತಿ, ನೀವು ಸಾವಿರಾರು ಗುಂಟ್ಲೆ ಹೊಲ ಮನೆ ಬೇಕಾದೈತಿ, ನಾನು ತೊಗೊಂಡು ಏನು ಮಾಡ್ರಿ ನಿಮ್ದು ಅಂದ. 1 ಸಲ ಬಿಟ್ಟು 2 ಸಲ ಕರೆದು ಹೇಳ್ಯಾನ್ರಿರ್ಬೇಕಾರೆ, ಅವ್ನಿಗೆ ಕೇಳಿರ್ಬೇಕಾರೆ. ಅವ್ರು ಹೇಳಿಲ್ಲ ಅಂದ್ಲಿ ನಾವು ಒಪ್ಕೊಂತಾನೆ, ನಾ ಕರೆದು ಹೇಳ್ಯಾನ ಅದನ್ನು ಹೇಳಿದ್ಕೆ ಅವ ಹ್ಞೂ ರೀ ಅಂದದ್ಕೆ ನಾನು ಸುಮ್ಮನಾಗಿ ನಮ್ಮ ಮನೆಗೆ ನಾವು ಹೊಳ್ಳಿ ಬಂದಿವ್ರಿ ನಾವು. ಅದು ಏನು ನನಗೆ ಕೊಡಬಾರ್ದು ಅಂತ ಆಸೆ ಐತೇನೆ. ಅವನಿಗೆ ಏನು ಮಾಡ್ತಾನೆ, ನಾವು ತೊಗೊಂಡ್ರಪ್ಪ ತಕ್ಕೊಂಬರ್ರಿ ಅದನ್ನ ಹೊಲನ ಅಂತ ಹೇಳಿ. ನಾ ಎಲ್ಲಿ ಕೊಡ್ರಿ, ಕೊಟ್ರೆ ಮಗನ ಕೊಡ್ಬೇಕು. ನಾನು ಇದ್ದಕ್ಕೆ ಆಸ್ತಿ ಮನ್ಯಾಗ ಒಳಗೆ ಕುಂದ್ರಕ್ಕೆ ನಾನು ಅದರಿಂದ ನಾನು ಜಡ್ಡು ಬಿದ್ದುಬಿಟ್ಟೆ. ನಾ ಹೊಲ ಹಿಂಗೆ ಹಾಕಿ ಹೋತಲ್ಲ, ನಮ್ಮ ಮನೆಯವ್ರು ಮಾಡಿದ್ರು, ನಮ್ಮ ಮನೆಯವ್ರು ಬಿಟ್ಟ ಮೇಲೆ ಮೊಮ್ಮಗ ಹಚ್ಚಿದ್ರು, ಮೊಮ್ಮಗ ಮಾಡ್ತದ ಹೊಲ ಸ್ವಲ್ಪ ದಿನ ಬೇಕಾದಂಗೆ ಸಣ್ಣ ದೊಡ್ಡ ಮಾಡಿ ಮಗ ಸಣ್ಣನಿರೋ ಮಟ್ಟ ಹೊಲಕ್ಕೆ ಮಾವಿನ ಗಿಡ ಹಚ್ಚಿದ್ರೆ ಎಲ್ಲ ಚಲೋ ಅಪ್ಪಸ್ ಮಾವಿನ ಗಿಡಗಳು. ಈ ವರ್ಷ ಒಂದು ಹಣ್ಣು ಬೇಕಂದ್ರೆ ಕೊಡಲಿಲ್ಲ ನೋಡ್ರಿ ಅವನು ನೀಚ. ನಮ್ಮ ಹೊಲದನ್ನು ನಮ್ಮ ಮನೆಯವ್ರು ಬೇಕಾದಂಗೆ ಅಲ್ಲೇ ಇದನ್ನು ಮಾಡಾರ, ಹೊಲ ಮಾಡಾರ, ಮನೆ ಕಟ್ಸ್ಯಾರೇನಪ್ಪ. 1 ಬಿಟ್ಟು 2 ಮನೆ ಕಂಪೌಂಡು ಎತ್ತರದಾಗ ಕಟ್ಸೈತಿ ಹುಡುಗ. ಅದನ್ನು ನನ್ನ ಹೊಲ ನನಗೆ ಹೊಳ್ಳಿ ಕೊಡ್ಬೇಕ್ರಿ ಅವ್ರು. ನಾನು ಅವ ದುಡ್ಡು ಕೊಟ್ಟಾಗ ಕೊಡಲಿ, ಆ ಮಾತ್ರ ಅವನ್ನ ತನ್ನ ಅಥಾರಿಟಿ ತೊಗೋಬಾರ್ದು. ನಮ್ಮ ಹೊಲದ ನಮ್ಗೆ ಅಥಾರಿಟಿನ ನಮಗೆ ಕೊಡ್ಬೇಕು. ಅದು ಮೊದಲು ಏನಂತ ಹೇಳಿದ್ರೆ, ಹೊಲ ಯಾರು ಮಾಡ್ಬೇಕು, ನೀವೇ ಮಾಡ್ಕೊತೀನಿ ರೀ, ನೀವೇ ಬಿಡ್ರಿ ಅಂತಾಗಿ ನಾ ಕೇಳಿದೆ. ಹೊಲದ ಉತ್ಪನ್ನ ಯಾರು ಮಾಡ್ಬೇಕು, ಅದನ್ನು ಬಿಡ್ಬೇಕಂದ್ರೆ ನಾವೇ ಮಾಡ್ಬೇಕಂದ ಒಂದು ನೋಡ್ರಿ, ಬೇಕಾದ್ರೆ ಕೇಳ್ರಿ ಹುಡುಗರು. ಹೊಲ ನಾವೇ ಮಾಡಿದ್ ಬಂದದ್ದು ಫಾಯ್ದೆ ನಾವು ತಿನ್ಬೇಕು ಅಂತಂದು. ಈಗ ನಾ ಯಾಕೆ ಕೊಡೋದಿಲ್ಲ ಅಂದ್ರೆ ಇಲ್ಲಿ ಮಾತ್ರ ಅದು. ಈಗ ನಮ್ಮ ತಾಯಿಯವ್ರನ್ನ ಕೇಳಿ ಹೇಳಿದರು, ನನಗೆ ರೊಕ್ಕದ ಅವಶ್ಯಕತೆ ಇತ್ತು. ಅವಂಗೆ ನಾ ಹೆಲ್ಪ್ ಕೇಳಿದೆ. ನಡಕ್ಕೊಬ್ಬರು ಸುನಿಲ್ ರೇವಣಕರ್ ಅಂತ ಇದ್ದಾರೆ, ಅವರು ನನಗೆ ಅತಿ ಬೇಕಾದವರು. ಅವನದು ಖಾಸ್ ಚಡ್ಡಿ ದೋಸ್ತರ ವಿಜಯಕುಮಾರ್ ಅಪ್ಪಾಜಿ ಅವ್ರದ್ದು. ಅಂಕಲ್ ಇವನ ಕಡೆಯಿಂದ ಆಕೈತಿ, ನಾ ಹೇಳಿ ಮಾಡಿಸ್ತೀನಿ, ಅದೇನೈತಿ ಅವ್ಗೆ ಸೆಕ್ಯೂರಿಟಿ ಕೊಡ್ಬೇಕಂದ್ರೆ ಆಯ್ತು ಸೆಕ್ಯೂರಿಟಿ ಕೊಡು ಅನ್ನೋತ್ತಿಗೆ ಮೊದಲು ಸೆಲ್ಡಿಡ್ ಮಾಡಿ ಕೊಟ್ಟು ಒಂದು 20 ಎಷ್ಟು ಕೊಟ್ಟು ನನಗೆ ರೊಕ್ಕ ಇಸ್ಕೊಂದಿನ. ಇದು ವ್ಯವಹಾರ ಆಗಿದ್ದ
ಸೆಪ್ಟೆಂಬರ್ 2023ದಾಗ ಆಗೈತೆ ರೀ. ಅವು ನನ್ನ ಕಡೆ ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಡೇಟ್ ಪಕ್ಕ ಅದಾವೆ. ಅದು ಮಾಡ್ಕೊತ ಆಮೇಲೆ ಒಂದು 6 ತಿಂಗಳು 8 ತಿಂಗಳು ಮತ್ತು ನನಗೆ ಅವಶ್ಯಕತೆ ಬ್ಯಾಂಕಿನ ಇನ್ನೂ ಸ್ವಲ್ಪ ಸಮಸ್ಯೆ ಬಂದು ಹಾಗೆ ಇನ್ನೂ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಕೊಡ್ತೇನೆ ರೀ. ಆದ್ರೆ ನನಗೆ ಸೀಲ್ಡಿಡ್ ಮಾಡಿ ಕೊಡ್ಬೇಕು ತಾವು ಅಂತಂದರು. ಮಾಡಿಕೊಡ್ಬೇಕು ಅಂತಂದರು ಅನ್ನೋದು ಮತ್ತು ನನಗೆ ಅವಶ್ಯಕತೆ ಇತ್ತು. ಆಮೇಲೆ ನನ್ನ ಕುಟಾಗ ಭಾಳ ಒಳ್ಳೆ ರೀತಿಯಿಂದ ನಡ್ಕೊಂಡ್ರಿ ಅವ. ನಾ ಏನು ಪಾಪ ಸುಳ್ಳು ಹೇಳಬಾರ್ದೆ. ಅಂಕಲ್ ಇಲ್ಲದೆ ಹೊರತು ಕೈ ಮುಗಿದ ಹೊರತು ನನ್ನ ಕುಟಾಗ ಬಿಹೇವ್ ಮಾಡಲಿಲ್ಲ ನಾವು. ಒಳ್ಳೆ ರೀತಿಯಿಂದ ಇದ್ದ. ಮತ್ತು ಆಯ್ತು ನನ್ನ ಮಕ್ಕಳು ಸಮಾನಾಧಾರ ಅನ್ನೋದಾಗ ನಾನು ನಂಬಿದೆ. ಅಂಕಲ್ ನಿಮ್ಮ ಕಷ್ಟದಾಗಿಂದ ನಾವು ಹೊರಗೆ ತರ್ತೇನೆ ತೊಗೊಳ್ರಿ ಅಂಕಲ್, ಚಿಂತೆ ಮಾಡಬೇಡ್ರಿ, ಟೆನ್ಷನ್ ತೊಗೊಬೇಡ್ರಿ, ನಾನು ಕೊಡ್ತೀನಿ, ನನಗೆ ಸೆಕ್ಯೂರಿಟಿಗೆ ಅದು ಕೊಡ್ರಿ, ನನ್ನ ವ್ಯವಹಾರ ಐತಿ, ವ್ಯವಹಾರಕ್ಕೆ ನಾ ಇಟ್ಕೊಳ್ಳೋಣ ಅನ್ನೋದು ಆಯ್ತು ತಗೋಪ್ಪ ಅಂತ ನಾನು ನಂಬಿ ಅದು ನಮ್ಮ ತಾಯಿಯವ್ರಿಗೆ ನಮ್ಮ ಸಿಸ್ಟರ್ಗೆಲ್ಲ ಕನ್ವಿನ್ಸ್ ಮಾಡಿ ಅದು ಸಹಿ ಮಾಡಿಸಿ ನಾನು ಸಹಿ ಮಾಡಿ ಸೀಲ್ಡಿಡ್ ಮಾಡಿ ಕೊಟ್ಟನ. ಅದೊಂದು ತಪ್ಪು ಆದಂಗೆ ಆಗೈತಿ. ನನಗೆ ಅಲ್ಲಿ ಮಟನೂ ಏನು ಹೇಳಿಲ್ಲ. ಲಾಸ್ಟ್ ಮೂಮೆಂಟಿಗೆ ಇನ್ನೂ ಸ್ವಲ್ಪ ರೊಕ್ಕ ಕೊಡೋದಿತ್ತು. ಸೀಲ್ಡಿಡ್ ಆದ ಬೇರೆ ಅದೇ ಸಂಜೆ ಮುಂದೆ ಇನ್ನೂ 7.5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಿದ್ದ. ಸೀಲ್ಡಿಡ್ ಆಗಿಲ್ಲ. ಸಂಜೆ ಮುಂದೆ ಬಂದ ಮೇಲೆ ಅದ್ರ ಮತ್ತೆ ಫೋನ್ ಎಬ್ಸಿದ್ರೆ 10 ಸರಿ ಕಾಲ್ ಮಾಡಿದ್ರು ಎಬ್ಬಿಸ್ಲಿಲ್ಲ. ಆಮೇಲೆ ಮತ್ತೆ ಇಲ್ಲರಿ ಅಂಕಲ್ ಹಂಗಾಗಿತ್ತು, ಟಯರ್ಡ್ ಆಗಿದ್ದೆ, ಏನೇನೋ ವಿಷಯ ಹೇಳಿದ್ರಿ. ಈಗ ನಾನು ನಿನ್ನ ರೊಕ್ಕ ಕೊಡೋದು ನನಗೆ ಖರೇನೈತಪ್ಪ, ಏನೈತಿ ರೀಸ್ನೇಬಲ್ ಹಾಕಿ ನನಗೆ ಲೆಕ್ಕ ಕೊಡು, ಲೆಕ್ಕ ಮಾಡು, ನಾ ಇವತ್ತಿಲ್ಲ ನಾಳೆ ವ್ಯವಸ್ಥೆ ಮಾಡಿ ಕೊಡ್ತೀನಿ, ನನ್ನ ಚೀಟಿರು ಕೊಡು, ನನ್ನ ಲೆಕ್ಕಕ್ಕೆ ಕೊಡು, ಪೇಪರ್ಸ್ ಕೊಡು ಅಂತಂದ್ರೆ ಯಾರಿಗೂ ಒಂದು ಸೆಟ್ ಜೆರಾಕ್ಸು ಕೊಟ್ಟಿಲ್ಲ ನನಗವ. ಈಗ ಆಮೇಲೆ ಇಲ್ಲ ನಾವು ಹೋಗೋದು ಬರೋದು ಮಾಡ್ತೀವಿ, ಸ್ವಲ್ಪ ನಾವು ಏನರ ಅಲ್ಲಿ ಬೆಳ್ಕೊತೀನಿ ರೀ ಅಂಕಲ್, ನನಗೆ ಇನ್ಕಮರ ಬರಲಿ, ಆಯ್ತು ಹಂಗಾರೆ ನೀನು ಅದು ನೀನೇ ಇನ್ಕಮ್ ತಗೋಪ್ಪ, ಹಂಗಾರೆ ಯೂಸ್ ಮಾಡೋ ಹೊಲಾರ ಸ್ವಚ್ಛ ಇಡ್ತೀವಿ ಅಂತೇಳಿ ನಮ್ಮ ಹೊಲದ ನಂದು ಟ್ರ್ಯಾಕ್ಟರ್ ನಮ್ಮ ಇಕ್ವಿಪ್ಮೆಂಟ್ಸ್ ಎಲ್ಲ ಅಲ್ಲೇ ಇದು ಅದರಿಂದನೇ ಎಲ್ಲ ಸ್ವಚ್ಛ ಮಾಡಿಸಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಈಗ ನಮ್ಗೆ ಅಲ್ಲಿ ಹೆಜ್ಜೆ ಇಡಬೇಡ ಅಂಥೇಳಿ ಈಗ ಮೊನ್ನೆ ನಮ್ಗೆ ಏನಾಗಬೇಕು ಹೋದ ತಿನ್ನೋದಾಗ ಈಗ ನಮ್ಮ ಮಾವಿನ ತೋಟ ಅವ್ನು ಜನವರಿ 1ನೇ ತಾರೀಕಿಂದ ಅವಂಗೆ ಆಯ್ತಪ್ಪ ನಾವು ಹೋಗೋದು ಬರೋದು ಮಾಡ್ತೀವಿ ಅಂದ್ರೆ ನಮ್ಮ ತಾಯಿಯವರು ಆ ಟೆನ್ಷನ್ದಾಗ ಅವ್ನು ಯಾವಾಗ ಕೊಡೋಂಗಿಲ್ಲ ಅನ್ನೋತ್ತಿಗೆ ಅವ್ರಿಗೆ ಚಿಂತೆ ಒಳಗೆ ಬ್ರೇನ್ ಹ್ಯಾಮ್ರೇಜ್ ಮಾಡ್ಕೊಂಡು ಅವ್ರಿಗೆಲ್ಲ ಮತ್ತೆ ನಾ ಟ್ರೀಟ್ಮೆಂಟ್ ಕೊಡಿಸಿ ಈಗ ಆರಾಮಾಗ್ಯಾರ. ಸ್ವಲ್ಪ ಚಾವಿ ಕೊಡಪ್ಪ ಹೋಗಿ ಬರ್ತೀನಿ ಅಂತ ಕೇಳಿದ್ರೆ ಇಲ್ರಿ ಕೊಡೋಂಗಿಲ್ಲ ಅಂತಂದ. ಆಮೇಲೆ ಹೊಲ ಮಾವಿನ ಹಣ್ಣದವಂಗೆ ಇದು ಮಾಡೋತ್ತಿಗೆ ಮಾವಿನ ಹಣ್ಣದವಂಗೆ ಗುತ್ತಿಗೆ ಕೊಟ್ಟಿದ್ದೆ ನನ್ನ ಮಗ. ಅವ ಪಾಪ ಹರ್ಯಾಕೆ ಬಂದಾಗ ಇವ ಏನು ಫೋನ್ ಮಾಡಿದ್ರು ಬರಲಿಲ್ಲ. ಆಮೇಲೆ ನಾನೇ ಹೋದೆ, ಇವ್ರು ನಮ್ಮ ತಾಯಿಯವ್ರಿಗೆ ಕರ್ಕೊಂಡ್ರೆ ಬಾಪ ನೀ ಅಂತೇಳಿ. ಮತ್ತು ಅವ್ಗೆ ಹೋಗಿ ಆ ದಿವಸ ಅವ ಫೋನ್ ಮಾಡಿದ್ರು ಬರಲಿಲ್ಲ. ಕುಂತ್ವಿ, ಹೊರಗೆ ಚಾವಿ ಹಾಕಿದ್ದಿತ್ತು, ಚಾವಿಗೆ ಮುರಿಯಾಕೆ ಹೋಗಲಿಲ್ಲ ನಾನು. ಗೇಟಿನ ಚಾವಿ ಓಪನ್ ಇತ್ತು, ಕುಂತೀವಿ, ಕಟ್ಟಿ ಮ್ಯಾಗ ಕುಂತು ಊಟ ಗಿಟ ಮಾಡಿದ್ವಿ, ಹಣ್ಣು ಗಿಣ್ಣ ಅವಂಗೆ ಹರ್ಕೊಂಡು ಇವಂಗೆ ಹೇಳಿದ್ವಿ. ಆಮೇಲೆ ಸಂಜೆ ಮುಂದೆ ಒಂದು ಫೋನ್ ಬಂತು ಅಲ್ಲಿದ್ದಾಗನ ನಮ್ಮ ಆಳಿಗೆ. ಅವ್ಗೆ ಫೋನ್ ಹಚ್ಚಿ ನೀ ಅವ್ರಿಗೆ ಹೆಂಗೆ ಒಳಗೆ ಬಿಟ್ಟು ಯಾರು ಕೇಳಿಬಿಟ್ಟು ಅಂಥೇಳಿ ಈ ಥರ ಅವಾಗ ನನಗೆ ಫೀಲಿಂಗ್ ಆಗ್ತದೆ. ಅಲ್ಲಿ ಅವಾಗ ನಾ ಫೋನ್ ಇಸ್ಕೊಂಡು ನಾವು ಮಾತಾಡಿದೆ. ಯಾವ್ರಿ ಅವಂಗೆ ನಾನು ಅವಂಗೇನು ಮಾತಾಡಿದ ಪ್ರಕಾರ ಪಿಗ್ಮಿಗೆ ಒಂದು 6 ತಿಂಗಳ ಪಿಗ್ಮಿ ಏನು ಕಟ್ಟಕ್ಕೆ ಹೋಗಲಿಲ್ಲ ಸರ್. ನಾನು ಟೈಟಾಗಿ ಬಂದುಬಿಡುತ್ತೆ. ಪಿಗ್ಮಿ ಕೊಟ್ಟಿದ್ದು ಲೆಕ್ಕನೂ ಲೆಸ್ ಮಾಡಿಲ್ಲ. ಲೆಕ್ಕ ಕೊಡು ವಿಜಯ್, ನಾನು ಅರೇಂಜ್ ಮಾಡ್ಕೊತೀನಿ, ನೀನು ಲೆಕ್ಕ ಹಚ್ಚಿ ಕೊಡಪ್ಪ ಅಂತಂದ್ರೆ ಏನು ಇವತ್ತಿನಗೂ ಚೀಟಿ ಲೆಕ್ಕ ಕೊಟ್ಟಿಲ್ಲ. ಅದು ಅಲ್ಲಿ ಹೋದಾಗ ಪುಸ್ತಕದಾಗ ಐತೆ ನೋಡ್ರಿ ಅಂಕಲ್ ಅಂತೇಳಿ ತೋರಿಸಿ ಅವ್ನ ಪುಸ್ತಕದಾಗ ಬರೆದಿದ್ದು ನಾವು ಎಲ್ಲ ಸಹಿ ಮಾಡಿದ್ದೈತಿ, ಡೇಟ್ ವೈಸ್ ಎಷ್ಟೆಷ್ಟು ಕೊಟ್ಟಾನೆ ಏನಂತೇಳಿ ಬ್ಯಾಂಕ್ ಸ್ಟೇಟ್ಮೆಂಟು ಅದಾವೆ. ನಾವೇನು ಅವ್ರು ರೊಕ್ಕ ಕೊಟ್ಟಿದ್ದಕ್ಕೆ ನಾ ಏನು ಡಿನೈ ಮಾಡ್ತಾಯಿಲ್ಲ. ಅಥವಾ ಅವ್ನು ನಾ ಕೊಡಬೇಕಾಗಿದ್ದು ರೊಕ್ಕ ಇಲ್ಲರಿ ಸುಳ್ಳು, ನನಗೆ ಪುಕ್ಷಟಿನ ರೊಕ್ಕ ನನಗೆ ಹೊಲ ನನಗೆ ಹೊಳ್ಳಿ ಕೊಡ್ರಿ ಅಂತ ನಾ ಹೇಳ್ತಾಯಿಲ್ಲ. ಅವು ಏನು ಸುನೀಲ್ ಏನು ರೇವಣಕರ್ ಅಂತದಾರ ಅವ್ರ ಜವಾಬ್ದಾರಿ ತೊಗೊಂಡಿದ್ರೆ ಆ ಪ್ರಕಾರ ನಾನು ನಂಬಿ ಅವ್ರಿಗೆ ಚಾವಿ ಕೊಟ್ಟೇನಿ. ಈಗ ನಾ ರೊಕ್ಕ ಮೀಳು ಮಾಡಿ ಅವ್ನು ಕೊಟ್ಟ ತಕ್ಷಣ ನನಗೆ ಹೊಲ ಹೊಳ್ಳಿಬೇಕು. ಈಗ ನನ್ನ ಮ್ಯಾಗ ಸುಳ್ಳು ಒಯ್ದು ಆ ದಿವಸ ಅಲ್ಲಿ ಹರಿದಕ್ಕೆ ಹೋಗಿ ಧಾರವಾಡ ಗ್ರಾಮೀಣ ಸ್ಟೇಷನ್ದಾಗ ಕಂಪ್ಲೇಂಟ್ ಲಾಂಚ್ ಮಾಡ್ಯಾನ. ಅದು ಹೋದ ತಿಂಗಳು ಮೋಸ್ಟ್ಲಿ ಮಾರ್ಚ್ 9ನೇ ತಾರೀಕಿಗೆ ಕಂಪ್ಲೇಂಟ್ ಲಾಗ್ ಮಾಡಿದ್ದಾವ ಮಾಡಿ. ಆಮೇಲೆ ನಾವು ಅಲ್ಲಿ ಅಲ್ಲಿ ಹೋಗಿ ಮತ್ತೆ ಸೆಟ್ಲ್ ಮಾಡಿ ಬಂದ್ವಿ. ಅದು ಆ ಮಾತಲ್ಲಿ ಹೊಲಕ್ಕೆ ಹೋಗಿ ಬಂದ ಮೇಲೆ ಇವ ಮುತ್ತಣ್ಣ ಅವರು ಒಂದು ವಿಡಿಯೋ ಕ್ಲಿಪ್ ನಿಮಗೇನು ಕೊಟ್ಟೆ. ಅವನ ಕಡೆಯಿಂದ ನನಗೆ ಧಮಕಿ. ಅವ್ರು ಚೆಂದಾಗಿ ನಾನು ಚೆಂದಾಗಿ ಮಾತಾಡಿದೆ. ಹಿ ಈಸ್ ನೋವೇರ್ ಕನ್ಸರ್ನ್ ವಿತ್ ಮೈ ಪ್ರಾಪರ್ಟಿ. ವಿಜಯ್ಗೂ ವ್ಯವಹಾರ ಕೊಡ್ಬೇಕಾರು ಇಲ್ಲ, ತೊಗೊಳ್ಬೇಕಾರು ಇಲ್ಲ. ಅವ ಬಂದು ನನಗೆ ಫೋನ್ದಾಗ ಮಾತಾಡಿ ನೀವು ಅಲ್ಲಿ ಕಾಲಿಗೆ ಹಿಡಿತಕ್ಕದ್ದಲ್ಲ, ನಾ ಹೇಳೋದು ನೀವು ಕೇಳಬೇಕು ಅಂದ್ರೆ ಇವ್ರೇನು ಏನು ನಾಂದೆ ನೀವು ನಡುಕ್ಕೆ ನೀವು ಒಂದು ಸಾರ್ವಜನಿಕ ಸೇವೆ ಮಾಡುವುದು ಇದ್ರೊಳಗೆ ಅದೀರಿ, ಹುದ್ದೆದಾಗ ನೀವು ಅದೀರಿ, ನ್ಯೂಟ್ರಲಾಗಿ ಡಿಸಿಷನ್ ಮಾಡಿರಿ ಅಂತಂದ್ರೆ ಅದಾಗಲಿ ನ್ಯಾಯವಾಗಿ ನೀವು ಸೀಲ್ಡಿಡ್ ಮಾಡಿ ಕೊಟ್ಟಿರಲಿಲ್ಲ ಅಂತ ನನಗೆ ಜೋರು ಮಾಡಿ ಕಾಲು ಹೆಜ್ಜೆ ಇಡತಕ್ಕದ್ದಲ್ಲ ಅಲ್ಲಿ ಅಂತ ಹೇಳ್ತಾರಂದ್ರೆ ಅದು ಅರ್ಥ ಏನು? ನನ್ನ ಮ್ಯಾಗ ದಬ್ಬಾಳಿಕೆ ಮಾಡಕತ್ತಾರ, ಏನು ಗುಂಡಾಯಿಸಮ್ ಮಾಡಕತ್ತಾರ ಇವರು? ಹೌದು, ಮಾತೇನಾಗಿತ್ತಲ್ಲ, ಮಾತಾಗಿತ್ತ ಇಲ್ಲ. ಅವ್ರೇನೈತಿ ಬಡ ಏನೈತಿ ಇಲ್ಲೇ ಗಾಮನಗಟ್ಟಿ ಒಳಗೆ ಅವ್ರ ದೇವಸ್ಥಾನ ಆಗಲಿ, ಇಲ್ಲಿ ಈಶ್ವರ ದೇವಸ್ಥಾನ ಐತಿ. ಗಾಮನಗಟ್ಟ್ಯಾಗ ಯಾವ ದೇವಸ್ಥಾನ ಇದೆ? ಕರಿಯಮ್ಮ ದೇವಿ ಐತಿ. ಅವ ಬಂದಿದ್ದ ನಾ ಮಾತಾಡಿದ್ದು, ನಾನು
ಅಲ್ಲಿ ದೇವಿ ಗುಡಿಯಾಗ ನಾವು ಹತ್ತಿ ಪ್ರಮಾಣ ಮಾಡೋಕೆ ತಯಾರದೀನಿ. ಅವನು ಹತ್ತಿ ಪ್ರಮಾಣ ಮಾಡಲಿ, ನನಗೆ ಸೇಲ ಮಾಡಿ ಕೊಟ್ಟಾರ ಇವ್ರು, ರೊಕ್ಕದ ವ್ಯವಹಾರ ಅಲ್ಲ ಇದು, ಕೊಡ್ತುಕೊಳ್ಳೋ ವ್ಯವಹಾರ ಅಲ್ಲ ಅಂತ ಅವ ಪ್ರಮಾಣ ಮಾಡಲಿ, ಹಂಗೆ ಬಿಟ್ಟು ಕೊಡ್ತೇನೆ ಅವ್ಗೆ. ದೇವ್ರ ಮ್ಯಾಗ ಭಾರ ಹಾಕಿ ಕರಿಯಮ್ಮನ ಗುಡಿ ಮತ್ತು ಇಲ್ಲಿ ಈಶ್ವರ ಗುಡಿ. ಹೌದು, ಯಾಕಂದ್ರೆ ಅವ್ರ ತವ್ರ ಮನೆಯಿಂದ ಬಂದಿದ್ದ ಅಡಚಣೆ ಇದ್ದಾಗ, ಈಗ ಪ್ರಾಪರ್ಟಿ ಏನು ಇದ್ರೂ ಈಗ ಇಟ್ಟೇವಿ, ಸೆಕ್ಯೂರಿಟಿ ಅಂದಾಗ ಯಾರಿಗೂ ಇರಲಿ ಹೆವಿ ಅಮೌಂಟ್ ಆಕೈತಿ. ಇದಾದಮೇಲೆ ಆಮೇಲೆ ಇದ್ರ ಜೊತೆಗೆ ಹರಿಹರದಾಗ ಒಂದು ಅಂಜನೇಯ ಬಡಾವಣೆ ಒಳಗೆ ಒಂದು 30-50 ಸೈಟ್ ನಮ್ಮ ಮಿಸಸ್ ಹೆಸರಲ್ಲಿ ಇದ್ದಿದ್ದು, ಅದು ಸುಮಾರು 30-35 ಲಕ್ಷದ ಪ್ರಾಪರ್ಟಿ. ಇವ್ರಿಗೆ 15 ಲಕ್ಷ ರೂಪಾಯಿಗೆ ಅಲ್ಲಿಯೂ ಖರೀದಿ ಕಾಗದ ಪತ್ರ ನಾನು ರೊಕ್ಕ ಖರ್ಚು ಮಾಡೀನಿ. ನಾಮಿನಲ್ ಚಾರ್ಜಸ್ ಏನೈತಿ ಅದು ಕೊಡಕ್ಕೆ ರೆಡಿ ಅದೇನಿ. ಪ್ರಿನ್ಸಿಪಲ್ ಹೌದು ರೆಡಿ ಇದೀವಿ. ಲೆಕ್ಕಪತ್ರ ನಾವು 5%, 6%, 10% ಅಂದ್ರೆ ಕೊಡಂಗಿಲ್ಲ. ಮತ್ತು ಅವ್ನು ಆ್ಯಸ್ ಪರ್ ದ RBI ಪ್ರಕಾರ ಏನು ಗೈಡೆನ್ಸ್ ಐತಿ ಅದ್ರ ಪ್ರಕಾರ ಐತಿ. ನ್ಯಾಯವಾಗಿ ಅವ್ನಿಗೆ ಅನ್ಯಾಯ ಮಾಡೋಕ್ಕೆ ಮಾಡ್ತಾ ಇರಲಿಲ್ಲ. ಅವ ನನಗೆ ಅನ್ಯಾಯ ಮಾಡಿದ್ರೆ ನಾ ಬಿಡಂಗಿಲ್ಲ.